ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 26. ಸತ್ವಂ ಚಾಸ್ಯ ವಿನಿರ್ಭಿನ್ನಂ ಮಹಾನ್ಧಿಷ್ಣ್ಯಮುಪಾವಿಶತ್ ಚಿತ್ತೇನಾಂಶೇನ ಯೇನಾಸೌ ವಿಜ್ಞಾನಂ ಪ್ರತಿಪದ್ಯತೆ. ಅನುವಾದ: ಆಮೇಲೆ ಅವನ ಪ್ರಜ್ಞೆ ಬೇರೆಯಾಗಿಯೇ ವ್ಯಕ್ತವಾಯಿತು. ಆಗ ಸಮಗ್ರ ಶಕ್ತಿಯಾದ ಮಹತ್ತತ್ವವು ಅವನ ಪ್ರಜ್ಞಾಭಾಗದೊಡನೆ ಪ್ರವೇಶಿಸಿತು. ಹೀಗೆ ಜೀವಿಯು ವಿಶೇಷ ಜ್ಞಾನವನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಾಗಿದೆ. ಶ್ಲೋಕ 27. ಶೀರ್ಷ್ಣೋಸ್ಯ ದ್ಯೌರ್ಧರ ಪದ್ಭ್ಯಾಂ ಖಂ ನಾಭೇರುದಪದ್ಯತ ಗುಣಾನಾಂ ವೃತ್ತಯೋ ಯೇಷು ಪ್ರತೀಯಂತೆ ಸುರಾದಯಃ. ಅನುವಾದ: ಆಮೇಲೆ ಅದ್ಭುತ ರೂಪನ ತಲೆಯಿಂದ ಸ್ವರ್ಗದ ಲೋಕಗಳು ವ್ಯಕ್ತಗೊಂಡವು. ಅವನ ಪಾದಗಳಿಂದ ಭೂಲೋಕಗಳು, ನಾಭಿಯಿಂದ ಆಕಾಶವು, ಹೀಗೆ ಬೇರೆ ಬೇರೆಯಾಗಿ ವ್ಯಕ್ತವಾದವು. ಅವುಗಳಲ್ಲಿ ಭೌತ ಪ್ರಕೃತಿಯ ಗುಣಾನುಸಾರ ದೇವತೆಗಳು ಮತ್ತು ಇತರರೂ ಕೂಡ ವ್ಯಕ್ತವಾದರು. ಶ್ಲೋಕ 28. ಆತ್ಯಂತಿಕೇನ ಸತ್ವೇನ ದಿವಂ ದೇವ ಪ್ರಪೇದಿರೆ ಧರಾಂ ರಜಸ್ವಭಾವೇನ ಪಣಯೋ ಯೇಚ ತಾನನು. ಅನುವಾದ: ಅತ್ಯಂತ ಶ್ರೇಷ್ಠವಾದ ಸತ್ವಗುಣದಿಂದ ಕೂಡಿದ ದೇವತೆಗಳು ಸ್ವರ್ಗಲೋಕಗಳಲ್ಲಿ ನೆಲೆಯನ್ನು ಪಡೆದಿರುತ್ತಾರೆ. ಆದರೆ ಮಾನವರು ರಜೋಗುಣ ಸ್ವಭಾವದಿಂದಾಗಿ ತಮ್ಮ ಅನುಯಾಯಿಗಳೊಡನೆ ಭೂಮಿಯ ಮೇಲೆ ವಾಸಿಸುತ್ತಾರೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ಕೆಲವೊಂದು ಅಂಗಗಳು ಹೇಗೆ ಭಗವಂತನದ್ದು ಪ್ರಕಟವಾದಾಗ ನಮಗೆ ಆ ಶಕ್ತಿಗಳು ಬರ್ತಾ ಹೋಯಿತು, ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಅಂದರೆ ಅಹಂಕಾರ ಹೇಗೆ ವ್ಯಕ್ತವಾಯಿತು, ಅದು ರುದ್ರನ ಒಂದು ಆಂಶಿಕ ಚಟುವಟಿಕೆ. ಅಂದರೆ ಈ ಮಿಥ್ಯ ಅಹಂಕಾರ ಅನ್ನೋದು ನಿಯಂತ್ರಣ ಮಾಡುವಂಥವನು ಯಾರು ಅಂತಂದರೆ ರುದ್ರ. ಅವನು ತನ್ನ ಆಂಶಿಕ ಚಟುವಟಿಕೆಗಳ ಜೊತೆಗೆ ಪ್ರವೇಶ ಮಾಡಿದಾಗ ಇದು ಜೀವಿ ತಾನು ಉದ್ದೇಶಿಸಿದಂತಹ ಏನೇನು ಕಾರ್ಯಗಳಿರುತ್ತೋ ಅದನ್ನು ಈಡೇರಿಸ್ತಾನೆ ಅಂತ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ, ಭಗವಂತನ ಅದ್ಭುತವಾದಂತಹ ರೂಪ ಇತ್ತಲ್ಲ, ಆ ರೂಪನ ಪ್ರಜ್ಞೆ ಅನ್ನೋದು ಬೇರೆಯಾಗಿಯೇ ವ್ಯಕ್ತವಾಯಿತು. ಆ ಸಮಯದಲ್ಲಿ ಏನಾಯಿತು, ಸಮಗ್ರ ಶಕ್ತಿಯಾದಂತಹ ಮಹತ್ತತ್ವ ಅವನ ಪ್ರಜ್ಞಾಭಾಗದ ಜೊತೆಗೆ ಪ್ರವೇಶ ಮಾಡಿಕೊಳ್ಳುತ್ತೆ. ಅಂದರೆ ಭಗವಂತನ ಪ್ರಜ್ಞೆ ಬೇರೆಯಾಗಿ ವ್ಯಕ್ತ ಆಗುತ್ತಲ್ಲ, ಆಗ ಈ ಒಂದು ಮಹತ್ತತ್ವ ಅದರ ಜೊತೆಗೆ ಸೇರ್ಕೊಳ್ಳುತ್ತೆ. ಹೀಗೆ ಜೀವಿ ವಿಶೇಷ ಜ್ಞಾನವನ್ನು ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಒಂದು ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಅದಾದ್ಮೇಲೆ ಏನಾಯಿತು, ಅದ್ಭುತ ರೂಪನ ತಲೆಯಿಂದ ಸ್ವರ್ಗಲೋಕಗಳು ವ್ಯಕ್ತವಾಗುತ್ತೆ. ಅವನ ಪಾದಗಳಿಂದ ಭೂಲೋಕಗಳು, ನಾಭಿಯಿಂದ ಆಕಾಶ, ಹೀಗೆ ಬೇರೆ ಬೇರೆಯಾಗಿ ವ್ಯಕ್ತವಾಗುತ್ತೆ. ಅವುಗಳಲ್ಲಿ ಭೌತಿಕ ಪ್ರಕೃತಿಯ ಗುಣಕ್ಕನುಸಾರವಾಗಿ ದೇವತೆಗಳು ಮತ್ತು ಇನ್ನೂ ಬೇರೆಯವರು ಎಲ್ಲರೂ ಕೂಡ ವ್ಯಕ್ತರಾಗ್ತಾರೆ. ಅಂದರೆ ಆ ವಿರಾಟ್ ರೂಪದಿಂದನೇ ಎಲ್ಲವೂ ಕೂಡ ವ್ಯಕ್ತವಾಗೋದು ಅನ್ನೋದು ಇವಾಗ ನಮಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ ಅಲ್ವಾ. ಆ ವಿಶ್ವರೂಪ ಇದೆಯಲ್ಲ, ಅದರ ತಲೆಯಿಂದ ಸ್ವರ್ಗಲೋಕಗಳಾಗೋದು, ಪಾದಗಳಿಂದ ಭೂಲೋಕ, ನಾಭಿಯಿಂದ ಆಕಾಶ, ಹೀಗೆಲ್ಲ ವ್ಯಕ್ತ ಆದಾಗ ಈಗ ಈ ಪ್ರಕೃತಿ ಗುಣ ಇರುತ್ತಲ್ಲ, ಅದಕ್ಕನುಸಾರವಾಗಿ ಯಾವ್ದ್ಯಾವುದು ದೇವತೆಗಳು ಏನೇನು ಕೆಲಸ ಮಾಡಬೇಕು ಅಂತ ಬರುತ್ತಲ್ವ. ಸೊ ಆಯಾ ದೇವತೆಗಳೆಲ್ಲ ವ್ಯಕ್ತವಾಗ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಅತ್ಯಂತ ಶ್ರೇಷ್ಠವಾದಂಥ ಸತ್ವಗುಣದಿಂದ ಕೂಡಿರುವಂಥ ದೇವತೆಗಳು ಅವರೆಲ್ಲ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಇರ್ತಾರೆ. ಅಂದರೆ ಅಲ್ಲಿ ಅವರು ನೆಲೆಯನ್ನು ಪಡೀತಾರೆ. ಆದರೆ ಮಾನವರು ರಜೋಗುಣದ ಸ್ವಭಾವ ಇರೋದ್ರಿಂದ ತಮ್ಮ ಅನುಯಾಯಿಗಳ ಜೊತೆ ಅವರು ಭೂಮಿ ಮೇಲೆ ವಾಸ ಮಾಡ್ತಾರೆ. ಈಗ ನಮಗೆಲ್ಲಾನು ರಜೋಗುಣ ಪ್ರಧಾನವಾಗಿರೋದ್ರಿಂದ ನಾವು ಭೂಲೋಕದಲ್ಲಿ ಇರ್ತೀವಿ ಅನ್ನೋದು ಇದರ ಅರ್ಥ. ಈಗ ದೇವತೆಗಳು ಯಾಕೆ ಸ್ವರ್ಗಕ್ಕೆ ಹೋಗ್ತಾರೆ ಮತ್ತೆ ನಮ್ಮಂಥ ಮನುಷ್ಯರು ಯಾಕೆ ಭೂಲೋಕಕ್ಕೆ ಬರ್ತೀವಿ ಅನ್ನೋದು ಗೊತ್ತಾಯ್ತಲ್ವಾ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ. 14ನೇ ಅಧ್ಯಾಯ 14 ಮತ್ತು 15ನೇ ಶ್ಲೋಕ. ಯಾವ ಶ್ಲೋಕ ಅಂತ ಸ್ವಲ್ಪ ಹೇಳ್ತೀನಿ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾಂತಿ ದೇಹಭೃತ್ ಅಂತಿದೆಯಲ್ಲ, ಆ ಶ್ಲೋಕ. ಅದರಲ್ಲಿ ಏನು ಹೇಳ್ತಾನೆ ಭಗವಂತ, ಸತ್ವಗುಣದಲ್ಲಿ ಮನುಷ್ಯ ಸತ್ರೆ ಅವನು ಮಹರ್ಷಿಗಳ ಪರಿಶುದ್ಧವಾದಂಥ ಉನ್ನತ ಲೋಕಗಳನ್ನು ತಲುಪ್ತಾನೆ. ಇನ್ನು 15ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ರಜಸಿ ಪ್ರಲಯಂ ಗತ್ವಾ ಅಂತನ್ಬಿಟ್ಟು ಆ ಶ್ಲೋಕ ಇದೆ. ಅದರಲ್ಲಿ ರಜೋಗುಣದಲ್ಲಿ ಯಾರು ಮರಣವನ್ನು ಹೊಂದುತ್ತಾರೋ ಅಂಥ ಮನುಷ್ಯ
ಫಲಾಪೇಕ್ಷೆ ಇರುವಂಥ ಕರ್ಮಗಳಲ್ಲಿ ತೊಡಗಿರ್ತಾರಲ್ಲ ಅಂಥವ್ರ ಮಧ್ಯೆ ಹುಟ್ತಾನವನು. ಇನ್ನು ತಮೋ ಗುಣದಲ್ಲಿ ಯಾರಾದರೂ ಸತ್ತರೆ ಅವನು ಪ್ರಾಣಿ ವರ್ಗದಲ್ಲಿ ಹುಟ್ತಾನೆ. ಈಗ ಪ್ರಾಣಿಗಳನ್ನ ನೋಡ್ತೀವಲ್ವಾ, ಯಾರು ತಮೋ ಗುಣದಲ್ಲಿ ಇರ್ತಾರೋ ಅವರೆಲ್ಲರೂ ಕೂಡ ಪ್ರಾಣಿಗಳಾಗಿ ಹುಟ್ಟುತ್ತಾರೆ ಅನ್ನೋದು ನಮಗೆ ಗೊತ್ತಾಯಿತು. ಅಂದರೆ ಸತ್ವಗುಣದಲ್ಲಿ ಉನ್ನತಿಯನ್ನು ಪಡೆದವರು ಊರ್ಧ್ವ ಅಂದರೆ ಸ್ವರ್ಗಲೋಕಗಳಿಗೆ ತೇರ್ಗಡೆಯನ್ನು ಪಡ್ಕೊಳ್ತಾರೆ. ಮತ್ತು ರಜೋಗುಣದಿಂದ ಪ್ರಭಾವಿತರಾಗಿರುವವರು ಭೂಮಿ ಮತ್ತು ಇನ್ನು ಅಂಥದ್ದೇ ಬೇಕಾದಷ್ಟು ಮಧ್ಯಲೋಕಗಳಿದೆಯಲ್ಲ ಅದರಲ್ಲಿ ನೆಲೆಸಿರ್ತಾರೆ. ಇನ್ನು ಅತಿಯಾದ ತಮೋಗುಣದಿಂದ ಯಾರು ಕೂಡಿರ್ತಾರೋ ಅವರೆಲ್ಲ ಅಧೋಲೋಕಗಳಿಗೆ ಅಥವಾ ಪ್ರಾಣಿಗಳ ವರ್ಗಕ್ಕೆ ಅವರು ಇಳಿತಾರೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು. ದೇವತೆಗಳು ಸತ್ವಗುಣದಲ್ಲಿ ಉನ್ನತಿ ಪಡೆದವರು, ಆದುದರಿಂದ ಅವರು ಸ್ವರ್ಗಲೋಕಗಳಲ್ಲಿ ನೆಲೆಯಾಗಿರುತ್ತಾರೆ. ಮಾನವರಿಗಿಂತ ಕೆಳಗಿನ ಮಟ್ಟದಲ್ಲಿರುವವು ಪ್ರಾಣಿಗಳು. ಅವುಗಳಲ್ಲಿ ಕೆಲವು ಮಾನವ ಸಮಾಜದಲ್ಲಿ ಬೆರೆತಿರುತ್ತವೆ. ಹಸುಗಳು, ಕುದುರೆಗಳು, ನಾಯಿಗಳು ಮುಂತಾದವು ಮಾನವರ ಸಂರಕ್ಷಣೆಯಲ್ಲಿ ವಾಸಿಸಲು ಅಭ್ಯಾಸವಾದುದಾಗಿವೆ. ಅಂದರೆ 3 ವರ್ಗದವರು ಇರ್ತಾರೆ: ದೇವತೆಗಳು, ಮನುಷ್ಯರು ಮತ್ತು ಪ್ರಾಣಿ ಜಾತಿ ಅಂತ. ಈಗ ದೇವತೆಗಳೆಲ್ಲ ಸತ್ವಗುಣದಲ್ಲಿ ಉನ್ನತಿ ಪಡೆದಿರೋರು, ಅಂದರೆ ಸತ್ವಗುಣ ಹೆಚ್ಚಾಗಿ ಇದ್ದು ಆ ಒಂದು ಮಟ್ಟಕ್ಕೆ ತಲುಪಿರ್ತಾರಲ್ವ, ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ತಾರೆ. ಮನುಷ್ಯರಿಗಿಂತ ಕೆಳಮಟ್ಟದಲ್ಲಿರುವಂಥವ್ರು ಯಾರು ಅಂತಂದರೆ ಪ್ರಾಣಿಗಳು. ಅವರು ಕೆಲವೊಂದು ಪ್ರಾಣಿಗಳು ಮನುಷ್ಯರ ಜೊತೆ ಇರುತ್ತೆ. ಯಾವುದು ಅಂತ ನಮಗೆಲ್ಲರಿಗೂ ಗೊತ್ತು, ಹಸು, ಕುದುರೆ, ನಾಯಿ ಇಂಥದ್ದೆಲ್ಲನೂ ಇವೆಲ್ಲ ಮನುಷ್ಯರ ಜೊತೆ ಇರೋದಕ್ಕೆ ಅಭ್ಯಾಸ ಆಗಿರುತ್ತೆ. ಅದೇ ಕಾಡು ಪ್ರಾಣಿಗಳಿರುತ್ತಲ್ಲ, ನರಿ, ಸಿಂಹ, ತೋಳ ಇಂಥವೆಲ್ಲ ಮನುಷ್ಯರ ಜೊತೆ ಇರೋದಿಲ್ಲ. ಅವರು ಸಪ್ರೇಟ್ ಆಗಿರ್ತಾರೆ. ಅವರು ತುಂಬಾ ತಾಮಸ ಗುಣದಲ್ಲಿ ಇರುವಂಥವ್ರು. ಅದಕ್ಕೋಸ್ಕರ ಅವರು ತುಂಬಾನೇ ತಾಮಸ ಗುಣದಲ್ಲಿ ಇರುವಂಥವ್ರು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಶ್ಲೋಕದಲ್ಲಿ ಆತ್ಯಂತಿಕೇನ ಎಂಬ ಶಬ್ದವು ವಿಶೇಷ ಲಕ್ಷ್ಯಾರ್ಹ. ಭೌತ ಪ್ರಕೃತಿಯ ಸತ್ವಗುಣದ ಅಭಿವೃದ್ಧಿಯಿಂದ ಒಬ್ಬನು ಸ್ವರ್ಗಲೋಕಗಳಲ್ಲಿ ನೆಲೆಗೊಳ್ಳಬಹುದು. ಆದರೆ ರಜೋಗುಣದ ಮತ್ತು ತಮೋಗುಣದ ಸ್ವಭಾವದ ಅತಿರೇಕ ಅಭಿವೃದ್ಧಿಯಿಂದ ಮಾನವನು ಮನುಷ್ಯರಿಂದ ರಕ್ಷಣೆಯಾಗಬೇಕಾಗಿರುವ ಪ್ರಾಣಿಗಳನ್ನು ಕೊಲ್ಲಲು ಉದ್ಯುಕ್ತನಾಗುತ್ತಾನೆ. ಅನವಶ್ಯಕವಾಗಿ ಪ್ರಾಣಿವಧೆಯಿಂದ ಆಸೆ ತಣಿಸುವ ಮಾನವರು ರಜೋಗುಣ ತಮೋಗುಣಗಳಲ್ಲಿ ಅತಿರೇಕ ಪ್ರಗತಿಗೊಂಡವರಾಗಿರುತ್ತಾರೆ. ಅವರಿಗೆ ಸತ್ವಗುಣದ ಕಡೆಗೆ ಮುಂದುವರಿಯುವ ಆಶೆಯೇ ಇಲ್ಲ. ಅವರು ಜೀವನದಲ್ಲಿ ಕೀಳು ನೆಲೆಗಳಿಗೆ ಇಳಿಯುವ ದುರ್ದಶೆಯವರು. ಆಯಾ ಲೋಕಗಳಲ್ಲಿ ನೆಲೆಸುವ ಜೀವಿಗಳ ವರ್ಗಾನುಗುಣವಾಗಿ ಗ್ರಹ ವ್ಯವಸ್ಥೆಗಳು ಮೇಲ್ಗಡೆಯವು ಮತ್ತು ಕೆಳಗಡೆಯವು ಎಂದು ಪರಿಗಣಿತವಾಗಿವೆ. ನೋಡಿ, ಈ ಶ್ಲೋಕದಲ್ಲಿ ಆತ್ಯಂತಿಕೇನ ಅನ್ನುವಂಥ ಶಬ್ದ ಯೂಸ್ ಮಾಡಿದಾರಲ್ಲ, ಅದು ತುಂಬಾನೇ ನಾವು ಲಕ್ಷ್ಯ ಕೊಡಬೇಕಾಗಿರುವಂಥದ್ದು, ಗಮನ ಕೊಟ್ಟು ತಿಳ್ಕೋಬೇಕಾಗಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈಗ ನೋಡಿ, ಭೌತಿಕ ಪ್ರಕೃತಿಯ ಮೇಲೆ ಸತ್ವಗುಣ ತುಂಬ ಚೆನ್ನಾಗಿದ್ದಾಗ ಒಬ್ಬ ಮನುಷ್ಯ ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ಇರಬಹುದು. ಆದರೆ ರಜೋಗುಣ ಮತ್ತು ತಮೋಗುಣ ಸ್ವಭಾವ ಯಾವಾಗ ಅತಿರೇಕಕ್ಕೆ ಹೋಗುತ್ತೋ ಅದರಿಂದ ಏನಾಗುತ್ತೆ, ಮನುಷ್ಯರಿಂದನೇ ರಕ್ಷಣೆಗೆ ಒಳಗಾಗಬೇಕಾಗಿರುವಂಥ ಪ್ರಾಣಿಗಳು, ಅಂದರೆ ನಾವು ರಕ್ಷಣೆ ಮಾಡಬೇಕಾಗಿರುವಂಥ ಪ್ರಾಣಿಗಳನ್ನೇ ನಾವು ಕೊಲ್ಲೋದಕ್ಕೆ ಶುರು ಮಾಡ್ತೀವಿ. ಅಂದರೆ ಯಾರಲ್ಲಿ ರಜೋತಮೋ ತುಂಬ ಅತಿರೇಕಕ್ಕೆ ಹೋಗ್ಬಿಡುತ್ತೋ, ಈಗ ಸಾತ್ವಿಕ ಗುಣ ಅತಿರೇಕಕ್ಕೆ ಹೋದಾಗ ನಮಗೆ ಸ್ವರ್ಗ ಊರ್ಧ್ವ ಲೋಕಗಳು ಸಿಗತ್ತೆ. ಅದೇ ರಜೋ ಮತ್ತು ತಮೋ ಗುಣ ತುಂಬ ಹೆಚ್ಚಾದಾಗ, ಅತಿರೇಕಕ್ಕೆ ಹೋದಾಗ ಮನುಷ್ಯರಿಂದಾನೇ ರಕ್ಷಣೆ ಪಡಿಬೇಕಾಗಿರುವಂಥ ಪ್ರಾಣಿಗಳನ್ನೇ ನಾವು ಕೊಲ್ಲೋದಕ್ಕೆ ಶುರು ಮಾಡಿಬಿಡ್ತೀವಿ. ಅನವಶ್ಯಕವಾಗಿ ಪ್ರಾಣಿ ವಧೆ, ಅಂದರೆ ಏನೋ ಒಂದು ರೀಸನ್ ಇದ್ದು ಪ್ರಾಣಿಯನ್ನು ವಧೆ ಮಾಡಿದ್ರೆ ಪರವಾಗಿಲ್ಲ, ಬೇರೆ ಏನೂ ದಾರಿ ಇಲ್ಲ, ಇದನ್ನು ಮಾಡಲೇಬೇಕು ಅಂದಾಗ ಪ್ರಾಣಿ ವಧೆಯನ್ನು ಶಾಸ್ತ್ರಗಳೇ ಹೇಳುತ್ತೆ. ಆದರೆ ಅಲ್ಲಿ ಏನೂ ಅವಶ್ಯಕತೆಯೂ ಇರೋದಿಲ್ಲ, ಏನಿಲ್ಲ, ತಿನ್ನಬೇಕು ಅಥವಾ ಇನ್ನೇನೋ ಒಂದು ರೀಸನ್ ಇಟ್ಕೊಂಡು ಅವರ ಆಸೆಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ ಮನುಷ್ಯರು ರಜೋಗುಣ ತಮೋಗುಣಗಳಲ್ಲಿ ಅತಿರೇಕವಾಗಿ ಪ್ರಗತಿಗೊಂಡವರು ಆಗಿರ್ತಾರೆ. ಅವರಿಗೆ ಸತ್ವಗುಣದ ಕಡೆಗೆ ಮುಂದುವರಿಬೇಕು ಅನ್ನುವಂಥ ಆಸೆನೇ ಇರೋದಿಲ್ಲ. ಈಗ ನಾವು ಹೇಳಿದಾಗಲೂ ಕೂಡ ಅವ್ರ ಮನಸ್ಸಿಗೆ ಅದು ಹೋಗೋದು ಇಲ್ಲ. ಯಾಕಂದರೆ ಅವರು ತುಂಬಾ ಕೆಳಮಟ್ಟಕ್ಕೆ ಇಳಿದುಬಿಟ್ಟಿರ್ತಾರೆ ಜೀವನದಲ್ಲಿ. ಅದಕ್ಕೋಸ್ಕರ ಅಂಥ ಒಂದು ದುರ್ದಶೆ ಇರುವಂಥವ್ರವರು ಅವರೇನು ಅಂತಂದರೆ, ಆಯಾ ಲೋಕಗಳಲ್ಲಿ ನೆಲೆಸಿರುವಂತಹ ಜೀವಿಗಳ ವರ್ಗಕ್ಕನುಗುಣವಾಗಿ
ಗ್ರಹ ವ್ಯವಸ್ಥೆಗಳು ಕೂಡ ಮೇಲ್ಗಡೆದು ಮತ್ತೆ ಕೆಳಗಡೆದು ಅಂತ ಇರುತ್ತೆ. ಅದಕ್ಕೆ ಅವರು ಬದ್ಧರಾಗಿರಬೇಕು. ಅಂದ್ರೆ ಏನು, ಈಗ ನಾವು ಹೇಗೆ ನಡ್ಕೊಳ್ತೀವೋ ಆ ರೀತಿಯ ವ್ಯವಸ್ಥೆಗಳು ಭಗವಂತ ಮಾಡಿಟ್ಟಿದ್ದಾನೆ. ನಾನು ಸತ್ವಗುಣದಲ್ಲಿದ್ದಾಗ ನನಗೆ ಸತ್ವಗುಣಕ್ಕೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ನಾನು ತಮೋಗುಣದಲ್ಲಿದ್ದಾಗ ಅದಕ್ಕೆ ತಕ್ಕಂಗೆ ನನಗೆ ಸಿಗುತ್ತೆ. ರಜೋಗುಣದಲ್ಲಿದ್ದಾಗ ಅದಕ್ಕೆ ತಕ್ಕಂಗೆ ಸಿಗುತ್ತೆ. ಈಗ ಇದೆಲ್ಲ ನೋಡಿದಾಗ ನಮ್ಮ ಒಂದು ಭೂಲೋಕ ಇದೆಯಲ್ಲ, ಇದು ನಾವು ಏನು ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅಂಥ ಕಾರ್ಯಗಳನ್ನು ಮಾಡಿದಾಗ ಅಂಥ ಲೋಕಗಳಿಗೆ ಹೋಗಬಹುದು. ನಾವು ಊರ್ಧ್ವ ಲೋಕಗಳಿಗೂ ಹೋಗ್ಬೋದು, ಅಧಮ ಲೋಕಗಳಿಗೂ ಹೋಗಬಹುದು. ಆದರೆ ನಾವು ಮಾಡುವಂಥ ಕೆಲಸಗಳ ಮೇಲೆ ಅದು ನಾವು ಯೋಚನೆ ಮಾಡೋದಾಗಿರ್ಬೋದು, ನಾವು ಮಾಡೋದಾಗಿರ್ಬೋದು. ಅಂದ್ರೆ ಏನು, ಕಾಯ ವಾಚ ಮನಸ ಅಂತ ಹೇಳ್ತೀವಲ್ವಾ, ಅದರಿಂದ ನಾನು ಕೆಲಸಗಳನ್ನು ಮಾಡ್ತೀನಿ ಮತ್ತು ನಾನು ಹೇಗೆ ಯೋಚನೆ ಮಾಡ್ತೀನಿ, ನನ್ನ ಮನಸ್ಸು ಒಳಗಡೆ ಏನು ನಡೀತಾ ಇದೆ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಆದಷ್ಟು ಸತ್ವಗುಣಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅಲ್ಲಿಂದ ಕೆಳಗಡೆ ಇಳಿಯೋದಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಈ ಮನುಷ್ಯ ಜನ್ಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ದೇವತೆಗಳಿಗೂ ದುರ್ಲಭವಾಗಿರುವಂಥದ್ದು. ಇಲ್ಲಿ ಸತ್ವಗುಣವನ್ನ ಮಾಡ್ಕೊಂಡು ಹೋಗಿದ್ದಕ್ಕೆ ನಮಗೆ ಸ್ವರ್ಗಲೋಕ ಸಿಗೋದು. ನಮ್ಗೆ ಯಾಕೆ ಬೇಕು ಸ್ವರ್ಗಲೋಕ? ನಾವು ಭಗವಂತ ಇರೋ ಕಡೆ ಹೋಗ್ಬೇಕಲ್ವಾ? ಸೊ ಮನುಷ್ಯ ಜೀವನದಲ್ಲೇ ನಾವು ಮೋಕ್ಷವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ನಾವು ಸತ್ಸಂಗಗಳಲ್ಲಿ ಭಾಗಿಯಾಗಿ ನಮ್ಮ ಧರ್ಮ ಗ್ರಂಥಗಳನ್ನು ಓದೋ ಕಡೆ ನಾವು ಸ್ವಲ್ಪ ಆಸಕ್ತಿಯನ್ನು ಹೆಚ್ಚಾಗಿ ವಹಿಸಿದರೆ, ತುಂಬ ಹೊತ್ತು ಕೇಳಬೇಕು. ಎಷ್ಟು ಕೇಳ್ತೀವೋ ಅಷ್ಟು ಬೇಗ ನಮಗೆ ಆ ಭಗವಂತನ ಪ್ರಾಪ್ತಿ ಅನ್ನೋದು ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.